ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಶಾಯಿ ಶಾಂತಿ ಕೋಕಿಲ ಇವರು ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಸಂಘಟಕರ ಪರವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ತಾವು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ತಮ್ಮ ಆಗಮನದಿಂದ ಖಂಡಿತ ಈ ಪಂದ್ಯಾಟ ಮತ್ತಷ್ಟು ಮೆರುಗನ್ನು ಪಡೆದುಕೊಂಡಿದೆ. ಟಾಸ್ಗಾಗಿ ಕೊನೆಯ ಕರೆಯನ್ನ YFC ಕೇನ್ಯಾ ತಂಡಕ್ಕೆ ರವಾನಿಸ್ತಾ ಇದ್ದಾವೆ. ದಯವಿಟ್ಟು ಟಾಸ್ಗಾಗಿ ಬನ್ನಿ. ಪ್ರಸ್ತುತ ಪಂದ್ಯಾಟದ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದಾದರೆ 12 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು JD ಬಾಯ್ಸ್ ಬಂಟ್ವಾಳ 11 ಅಂಕಗಳನ್ನು. 12 ಅಂಕದ ಅವಶ್ಯಕತೆ ಇದೆ ಎನ್ನುಳಿದಂತೆ. ಬಹುಶಃ ಮಹಾತ್ಮ ಗಾಂಧೀಜಿ ಹೇಳಿದಂಥ ಒಂದು ಮಾತಿದೆ, ಒಂದು ಪುಸ್ತಕ, ಒಂದು ಒಳ್ಳೆಯ ಚಿಂತನೆ, ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ದೇಶವನ್ನು ಬದಲಿಸಬಲ್ಲ. ಕ್ರಿಕೆಟ್ನಲ್ಲೂ ಕೂಡ ಹಾಗೆ ಒಬ್ಬ ಒಳ್ಳೆಯ ಆಟಗಾರ, ಒಬ್ಬ ಒಳ್ಳೆಯ ಬೌಲರ್ ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ ಪಂದ್ಯಾಟದ ಗತಿಯನ್ನೇ ಬದಲಾಯಿಸಬಹುದು. ಕೇನ್ಯಾ ತಂಡಕ್ಕೆ ಕೊನೆಯ ಕರೆಯನ್ನು ರವಾನಿಸ್ತಾ ದಯವಿಟ್ಟು ಬನ್ನಿ. ಸದ್ಯ 12 ಅಂಕದ ಅವಶ್ಯಕತೆ ಇದೆ ಕೇವಾ ತಂಡಕ್ಕೆ. 12ರ ಮುಂದೆ 12 ಅನ್ನುವಂಥ ಸ್ಥಿತಿ. ಬಾಲ್ ಟು ಬಾಲ್ ಅಂಕಗಳ ಅವಶ್ಯಕತೆ ಇದೆ. JD ಬಾಯ್ಸ್ ಬಂಟ್ವಾಳ ಕೂಡ ಬಲಿಷ್ಠ ಬೌಲಿಂಗ್ ಪಡೆಯನ್ನು ಹೊಂದಿರುವಂಥ ತಂಡ. ಸದ್ಯ ಹಬೀಬ್ ಜೊತೆಗೂಡುತ್ತಾ ಅಜಿತ್ ಕೇವಾ ಪರವಾಗಿ ದಂಡನ್ನ ಕೈಯಲ್ಲಿಡಿದು ಗೆಲುವಿನ ನಗಾರಿ ಬಾರಿಸಲು ಸಜ್ಜಾಗಿರುವಾಗ ಕಾದು ನೋಡಬೇಕಾಗಿದೆ. ಪ್ರಳಯದಂತಪ್ಪಳಿಸುವ ವಿಶಾಲ ದಾಳಿಗಳನ್ನು ಹೇಗೆ ನಿಭಾಯಿಸಿದ ದಾಳಿ ಹೇಳಿ ಬಾಯಿ ಮುಚ್ಚಿಲ್ಲ. ಪ್ರಳಯವೇ ಬಂದಪ್ಪಳಿಸಿದಂತೆ ವಿಕೆಟ್ ಅನ್ನು ಮುತ್ತಿಗ್ತಾ ಇದೆ. ವಿಕೆಟ್ ಕಳೆದುಕೊಳ್ಳಬೇಕಾಗಿದೆ. ಇಲ್ಲಿ ಕೇವಾ ತಂಡ ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ ಹಬೀಬ್ ರೂಪದಲ್ಲಿ. ಕೇನ್ಯಾ ತಂಡ ಟಾಸ್ ಅನ್ನು ಗೆದ್ದುಕೊಳ್ಳುತ್ತಾ ಇದೆ ಮುಂದಿನ ಪಂದ್ಯಾಟಕ್ಕಾಗಿ. ಹನ್ನೊಂದು ಎಸೆತಗಳು ಬಾಕಿ ಇದೆ. 12 ಅಂಕದ ಅವಶ್ಯಕತೆ ಇದೆ. ಬಹುಶಃ ಹಬೀಬ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡುವುದು ಬೇಡವಾಗಿತ್ತು ಅನ್ನುವಂತ ಇರಾದೆ ಅಜಿತ್ನ ಮನಸ್ಸಿನಲ್ಲಿತ್ತು. ಕಾದು ನೋಡಬೇಕಾಗಿದೆ. ನೂತನ ದಾಂಡಿಗನ ಆಗಮನವಾಗಿದೆ. ಇಲ್ಲಿ ಮತ್ತೆ ಪಿಚ್ಚಿನ ಒಳಭಾಗದಲ್ಲಿ ದಂಡಿಸಿ ಓಡುವಂತ ಪ್ರಯತ್ನಗಳು. ವಿಶಾಲ್ ಸೊಗಸಾದ ದಾಳಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ತನ್ನ ಕ್ಯಾಪ್ಟನ್ ಕೊಟ್ಟಂತ ಜವಾಬ್ದಾರಿಯನ್ನ ತನ್ನ ತಂಡದ ಉಳಿದ ಆಟಗಾರರು ಇಟ್ಟಂತ ನಂಬಿಕೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ 2 ಚೆಂಡುಗಳಲ್ಲಿ ಡಾಟ್ ಡೆಲಿವರಿ ಆಗುವುದೇ ಆದರೆ 3ನೇ ಬಾರಿಗೆ ಮತ್ತೆ ಸೊಗಸಾದ ದಾಳಿಗಾರಿಕೆ. ಸಂಪೂರ್ಣವಾಗಿ ಕೇವಾ ತಂಡವನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ. ಒಂದೇ ಒಂದು ಅಂಕವನ್ನ ಬಿಟ್ಟುಕೊಡುತ್ತಾ ಇಲ್ಲ. ಕಳೆದೊಂದು ಪಂದ್ಯಾಟದಲ್ಲಿ ಗಮನಿಸಿದ್ವಿ, 13 ಟಾರ್ಗೆಟ್ ಇತ್ತು, ಕೇವಲ 1 ಅಂಕವನ್ನ ಬಿಟ್ಟುಕೊಟ್ಟು ಪಂದ್ಯಾಟವನ್ನ ಗೆದ್ದುಕೊಂಡಂತ ನಿದರ್ಶನ ಇದೇ ಮೈದಾನದಲ್ಲಿತ್ತು. ಸದ್ಯ 3 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 0. 4ನೇ ಬಾರಿಗೆ ಈ ಬಾರಿ ಮತ್ತೊಂದು ವಿಕೆಟ್ ಕಬಳಿಕೆ ಆಗ್ತಾ ಇದೆ. ಶರ ವೇಗದ ದಾಳಿಗಳು ಎದುರಾಳಿಗಳು ಪತನಗುಟ್ಟುವಂತೆ ಮಾಡುತ್ತವೆ. ನಂದಾವರ ತಂಡದ ಆಟಗಾರ ಮೈದಾನದೊಳಗಿರುವ ಆಟಗಾರ ದಯವಿಟ್ಟು ಸರಿದು ನಿಲ್ಲುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸಂಘಟಕರ ಪರವಾಗಿ. ಸದ್ಯ 4 ಚೆಂಡುಗಳು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಗಳಿಸಿಕೊಂಡದ್ದು ಒಂದೇ ಒಂದು ಅಂಕವನ್ನು ಗಳಿಸಿಕೊಡುತ್ತಾ ಇಲ್ಲ. ಇಲ್ಲಿ ಕೇವಾ ತಂಡ 12 ಟಾರ್ಗೆಟ್ ಆಗಿರುವಾಗ ಬದ್ರುದ್ದೀನ್ ಅನ್ನುವಂಥ ಭರವಸೆ ಆಟಗಾರನ ಮೈದಾನದ ಒಳಭಾಗ ಕಳಿಸಿಕೊಳ್ಳಲಾಗ್ತಾ ಇದೆ. ವಿಶಾಲ್ ದಾಳಿಗಾರಿಕೆಯಲ್ಲಿ ಸೊಗಸಾದ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಪಂಚಮಿ ಬಾರಿಗೆ 5ನೇ ಚೆಂಡಿಗಾಗಿ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುವುದರೊಂದಿಗೆ ತೀರ್ಪುಗಾರನ ದಾಟಿ ನೇರ ಬದ್ರುದ್ದೀನ್ ಕಡೆಗೆ ದಾಳಿಯನ್ನು ಮಾಡಬೇಕಾಗಿದೆ. ಮತ್ತೆ ಗೂಟ ರಕ್ಷಕನ ವೈಫಲ್ಯತೆ ಒಂಟಿ ಅಂಕ ಸೋರಿ ಹೋಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ. ಅಂಕಿಅಂಶ ಪಟ್ಟಿಯಲ್ಲಿ 1. ಬೌಲಿಂಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದಂತ ಅಜಿತ್ ಸದ್ಯ ದಾಳಿಗಾರಿಕಾ ವಿಭಾಗದ ಬಳಿಕ ಇಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಗುರುತಿಸಿಕೊಳ್ಳುತ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿ ಇದೆ ಆರಂಭಿಕ ಓವರಿನಲ್ಲಿ. ವಿಶಾಲ್ಗೆ ಎದುರಾಳಿಯಾಗಿ 7ರ ಮುಂದೆ 11 ಅಂಕದ ಅವಶ್ಯಕತೆ ಇದೆ ಕೇವಾ ತಂಡಕ್ಕೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ದುಪಾಟಿದ್ರು. 1 ಅಂಕ ಮಾತ್ರ ಲಭ್ಯವಾಗುವ ಸಾಧ್ಯತೆ. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 2 ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಕೇವಾ ತಂಡ ಗಳಿಸಿಕೊಂಡದ್ದು ಕೇವಲ 2 ಅಂಕಗಳಿಂದ ಮಾತ್ರ. 6 to go 10 to get. 6ರ ಮುಂದೆ 10 ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇಲ್ಲಿ ಕೇವಾ ತಂಡಕ್ಕೆ. ಆರು ಎಸೆತಗಳು ಮಾತ್ರ ಬಾಕಿ ಇದೆ. 10 ಅಂಕವನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ.
ಅಜಿತ್ ಸ್ಟ್ರೈಕರ್ ವಿಭಾಗದಲ್ಲಿರುವ ತನಕ ಕೇವಾ ತಂಡ ನಂಬಿಕೆ ಭರವಸೆಯೊಂದಿಗೆ ಇರಬಹುದಾಗಿದೆ. ಕಾರಣ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತಂಡವನ್ನು ಮೇಲೇರಿಸುವಂತ ಆಟಗಾರ ಈತ. ದಾಳಿಗಾರಿಕೆ ವಿಭಾಗದಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಪರ್ವಿಜ್ ಅವರನ್ನ ಪ್ರಯೋಗಿಸ್ತಾ ಇದೆ. ಅನುಭವಿ ದಾಳಿಗಾರ, ಸಾಕಷ್ಟು ಮೈದಾನಗಳಲ್ಲಿ ತನ್ನದೇ ಶೈಲಿಯ ದಾಳಿಗಳೊಂದಿಗೆ ಬ್ಯಾಟ್ಸ್ಮನ್ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂಥ ದಾಳಿಗಾರ ಸದ್ಯ ಅಜಿತ್ಗೆ ಎದುರಾಳಿಯಾಗಿ 6ರ ಮುಂದೆ ನವೀದ್ ದಾಳಿಗಾರಿಕೆ ವಿಭಾಗದಲ್ಲಿ ವೈಡ್ ಅನ್ನುವಂಥ ಸೂಚನೆ ಬರುತ್ತಾ ಇದೆ. 9 ಅಂಕದ ಅವಶ್ಯಕತೆಯನ್ನು ಉಳಿದಂತೆ 6 ಚೆಂಡುಗಳ ಮುಂದೆ 6ರ ಮುಂದೆ 9 ಅನ್ನುವಂಥ ಪರಿಸ್ಥಿತಿ ಇದೆ. ಮತ್ತೆ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ಮತ್ತೆ ವೈಡ್ ಅನ್ನುವಂಥ ಘೋಷಣೆಗಳು ತೀರ್ಪುಗಾರರಿಂದ. ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ತೂಗು ತಕ್ಕಡಿಯಂತೆ ಒಮ್ಮೆ ಜೆಡಿ ಬಾಯ್ಸ್ ಕಡೆಗೆ, ಮತ್ತೊಮ್ಮೆ ಕೇಬಾ ಕಡೆಗೆ ಬಾಲ್ ತಿರುವಾಗ ಅಂತಿಮ ಕ್ಷಣದಲ್ಲಿ ಗೆಲುವಿನ ಗರಿಯೊಂದಿಗೆ ಮುಂದಿನ ಹಂತಕ್ಕೆ ಸೇರ್ಪಡೆ ಹೊಂದುವರು ಯಾರು ಅನ್ನುವಂಥ ಪ್ರಶ್ನೆಯಂತೂ ಇದ್ದೇ ಇದೆ. ಆರಂಭಿಕ 2 ಚೆಂಡುಗಳು ಕೂಡ ವೈಡ್, 4 ಅಂಕಿಅಂಶ ಪಟ್ಟಿಯಲ್ಲಿ ಗಳಿಕೆಯಾಗಿರುವಂಥದ್ದು. ಬಹುಶಃ ಲಾಲಿಪಾಪ್ ಮಾದರಿಯಲ್ಲಿ ಬಂದಂತ ಚೆಂಡು ಖಂಡಿತ ಅಜಿತ್ ಆ ಒಂದು ಚೆಂಡನ್ನ ಯಾಕಾಗಿ ಮಿಸ್ ಮಾಡಿಕೊಂಡೆ ಅನ್ನುವ ರೀತಿಯಲ್ಲಿ ತಲೆ ಮೇಲೆ ಕೈ ಹೊತ್ತಿರುವಾಗ 20 ಅಂಕ ಒಂದು ಬೈಸ್ ರೂಪದಲ್ಲಿ ಬರುತ್ತಾ ಇದೆ. 5 ಸ್ಕೋರ್ ಬೋರ್ಡ್ ನಲ್ಲಿ ಆರಂಭಿಕ ಚೆಂಡಿನ ಮುಕ್ತಾಯಕ್ಕೆ. ಏಳು ಅಂಕದ ಅವಶ್ಯಕತೆ ಇದೆ 5 ಚೆಂಡುಗಳ ಮುಂದೆ. 5 to go, 7 to get ಅನ್ನುವಂಥ ಪರಿಸ್ಥಿತಿ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಬಹುಶಃ 2 ಅಂಕದ ಸಂಪಾದನೆ ಆಗ್ತಾ ಇದೆ. ಅಜಿತ್ ಬಲ ಪ್ರಯೋಗಕ್ಕಿಂತ ಹೆಚ್ಚು ಬುದ್ಧಿಯನ್ನ ಪ್ರಯೋಗಿಸ್ತಾ ಇದ್ದಾನೆ. 4ರ ಮುಂದೆ 5 ಅಂಕದ ಅವಶ್ಯಕತೆ ಇದೆ. ಇನ್ನುಳಿದಂತೆ ಸುಲಭವಾಗಿ ಬಿಟ್ಟುಕೊಡಲಾರೆ ಅನ್ನುವಂಥ ಇರಾದೆಯಲ್ಲಿ ಅಜಿತ್ ಇರುವಾಗ ಜೆಡಿ ಬಾಯ್ಸ್ ಬಂಟ್ವಾಳ ಕಡೆಯಲ್ಲಿ ಚಕ್ರವ್ಯೂಹವನ್ನೇ ತಯಾರಿಸಬೇಕಾಗಿದೆ. ಕೊನೆಯ 4 ಚೆಂಡುಗಳು. 4ರ ಮುಂದೆ 5 ಅನ್ನುವಂಥ ಪರಿಸ್ಥಿತಿ ಇದೆ. ದಾಳಿಗಾರನ ಮೇಲೂ ಜವಾಬ್ದಾರಿ ಇರುವಾಗ, ಅಜಿತ್ನ ಮೇಲೂ ಜವಾಬ್ದಾರಿ ಇರುವಾಗ ಯಾರ ಕೈ ಮೇಲಾಗಲಿದೆ ಕಾದೋಡ್ಬೇಕಾಗಿದೆ. ಮತ್ತೆ ಅದೇ ಭಾಗಕ್ಕೆ ದಂಡನೆಯನ್ನ ಮಾಡಿದ್ರು. 1 ಅಂಕ ಮಾತ್ರ ಲಭ್ಯವಾಗ್ತಾ ಇದೆ. 3ರ ಮುಂದೆ 4 ಅನ್ನುವಂಥ ಪರಿಸ್ಥಿತಿ. ಮೂರು ಎಸೆತಗಳು ಬಾಕಿ ಇದೆ. 4 ಅಂಕದ ಅವಶ್ಯಕತೆ ಇದೆ. ಸಲಹೆ ಸೂಚನೆಗಳೊಂದಿಗೆ ಯಾರು ಯಾವ ರೀತಿಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಳೆದ ಪಂದ್ಯಾಟವಂತೂ ರಣರೋಚಕವಾಗಿತ್ತು. ಅದೇ ಹಾದಿಯತ್ತ ಈ ಪಂದ್ಯಾಟ ಕೂಡ ಸಾಗುತ್ತಾ ಇದೆ. ಸಾಕಷ್ಟು ಕ್ಷೇತ್ರಕ್ಷಣ ಬದಲಾವಣೆಯಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳ ವೈಫಲ್ಯತೆಯನ್ನು ಅರಿತು ಕ್ಷೇತ್ರಕ್ಷಣೆಯನ್ನ ಸಜ್ಜು ಮಾಡಲಾಗ್ತಾ ಇದೆ. ಕೊನೆಯ 3 ಚೆಂಡು ಬಾಕಿ. 4 ಅಂಕದ ಅವಶ್ಯಕತೆ ಇದೆ. ಬದ್ರುದ್ದೀನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಹುಶಃ ಇಲ್ಲಿ ಸೊಗಸಾದ ದಂಡನೆ. 2ನೇ ಅಂಕಕ್ಕೆ ಪ್ರಯತ್ನಗಳು ಖಂಡಿತ ಇಲ್ಲ. ಕಾರಣ ಅಷ್ಟೊಂದು ಚುರುಕಾದ ಕ್ಷೇತ್ರಕ್ಷಣೆಯನ್ನು ಗಮನಿಸ್ತಾ ಇದ್ದೇವೆ. 2ರ ಮುಂದೆ 3 ಅನ್ನುವಂಥ ಸ್ಥಿತಿ. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಅನ್ನುವಂಥ ಸೂಚನೆ. ಇಲ್ಲಂತೂ ಮತ್ತೆ ಸಿಂಗಲ್ ಗಳಿಕೆ ಆಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. 2 ಅಂಕದ ಅವಶ್ಯಕತೆ ಇದೆ. ಯಾರ ಪಾಲಾಗಬಹುದು ವಿಜಯದ ಹಾರ ಕಾದು ನೋಡಬೇಕಾಗಿದೆ. 2 ಕೂಡ ಬಲಿಷ್ಠ ತಂಡಗಳೇ. 2 ಕಡೆಯಲ್ಲೂ ಕೂಡ ಬಲಿಷ್ಠ ಆಟಗಾರರೇ. ಈ ಪಂದ್ಯಾಟದಲ್ಲಿ ಹೀರೋ ಆಗುವವರು ಯಾರು, ಅಜಿತ್ ಅಥವಾ ಬೌಲರ್ ಆಗಬಲ್ಲ? ಕಾದು ನೋಡಬೇಕಾಗಿದೆ. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ನಡೀಲಿಕ್ಕಿದೆ. ಜಿದ್ದಾಜಿದ್ದಿನ ಕಾಳಗ. ಎಲ್ಲೋ ಒಂದು ಕಡೆ ಪಂದ್ಯಾಟ ಕ್ರಿಕೆಟ್ ಹಗ್ಗ ಜಗ್ಗಾಟವಾಗಿ ಮಾರ್ಪಡುತ್ತಾ ಇದೆ. ಒಮ್ಮೆ ಅತ್ತ ಕಡೆಗೆ ಮತ್ತೊಮ್ಮೆ ಇತ್ತ ಕಡೆಗೆ ಅನ್ನುವಂಥ ಪರಿಸ್ಥಿತಿ. ಅಂತಿಮ ಚೆಂಡು ಬಾಕಿ ಇದೆ. ನವೀದ್ ದಾಳಿಗಾರಿಕೆ ವಿಭಾಗದಲ್ಲಿ ಅಂತಿಮ 1 ಚೆಂಡು ಬಾಕಿ ಇದೆ. 2 ಅಂಕದ ಅವಶ್ಯಕತೆ. 1 ಅಂಕ ಬಂದ್ರೆ ಪಂದ್ಯಾಟ ಸಮಬಲಗೊಳ್ಳಿಕ್ಕಿದೆ. ಬುದ್ಧಿವಂತಿಕೆ, ಅಜಿತ್ನ ಬುದ್ಧಿವಂತಿಕೆಯೊಂದಿಗೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ರೋಚಕ ಪಂದ್ಯಾಟದ ಮುನ್ನುಡಿ ಬರೆದಾಗಿದೆ ಇಲ್ಲಿ ಅಜಿತ್. ಇನ್ನುಳಿದಂತೆ 6 ಎಸೆತಗಳು 2 ತಂಡದ ಹಣೆ ಬರಹವನ್ನು ಬರೀಲಿಕ್ಕಿದೆ.